ನಮಸ್ತೆ ಬಂಧುಗಳೇ, ಸಂಸ್ಕೃತಿ ಹಾನ್ ಟಿವಿ ಯೂಟ್ಯೂಬ್ ಚಾನಲ್ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ತೆ. ನಾವು 5 ವರ್ಷ ಏನಪ್ಪ ಅಂತಂದ್ರೆ ವೈಟ್ ಫೀಲ್ಡ್ ಟು ಅದೇ ಹೊಸಕೋಟೆ ರೋಡ್ ವೈಟ್ ಮಧ್ಯದಲ್ಲಿ ಡಿಸ್ಕೌಂಟ್ ಮಾಡಲ್ಲ. ಕಾಡುಗೋಡಿ ಮತ್ತೆ ಬೆಳ್ತೂರು ಮಧ್ಯಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಮೂಕಾಂಬಿಕಾ ಬ್ರಿಸ್ಟೋನ್ ಅನ್ನೋ ಒಂದು ಶಾಪ್ ವಿಸಿಟ್ ಮಾಡಿದ್ದೀವಿ. ಇಲ್ಲಿ ಯಾವ ರೀತಿಯಾದ ಒಂದು ಸರ್ವಿಸ್ ಅನ್ನ ಸಿಗುತ್ತೆ, ಕಸ್ಟಮರ್ಗೆ ಯಾವ ರೀತಿಯಾದ ಬ್ರಾಂಡ್ ಟೈರ್ಗಳನ್ನ ಮಾರಾಟ ಮಾಡ್ತಾರೆ ಅಂತಕ್ಕಂಥ ಡ್ರೈವರ್ಗಳದ್ದು ಒಳಗಡೆ ಹೋಗಿ ಪ್ರವೀಣ್ ಸರ್ ಮತ್ತೆ ಖಾನ್ ಅಂತ ಮ್ಯಾನೇಜರ್ ಅವರನ್ನು ಮಾತಾಡ್ತಾರೆ. ಬನ್ನಿ ಅಂತ ನಾವು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಪ್ರೊಪ್ರೈಟರು. ನಮ್ಮಲ್ಲಿ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಸರ್ವಿಸ್ ಇದೆ. ಒಂದು 3-4-5 ಬ್ರ್ಯಾಂಡ್ಸ್ ಟೈರ್ಸ್ ಇರುತ್ತೆ, ಬ್ಯಾಟ್ರೀಸ್ ಇರುತ್ತೆ, 2 ವೀಲರ್ ಟೈರ್ಸ್ ಇರುತ್ತೆ, ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಸರ್ವಿಸ್ ಇರುತ್ತೆ, ಮಶ್ರೂಮ್ ಪಂಚರ್ ಸರ್ವಿಸ್ ಇರುತ್ತೆ, ಎಲ್ಲ ರೀತಿ ಸರ್ವಿಸ್ ಇರುತ್ತೆ. ಸರ್, ಈಗ ನಮ್ಮಲ್ಲಿ ಈ ವಿಡಿಯೋ ನೋಡ್ಕೊಂಡು ಬಂದರೆ ಗ್ರಾಹಕರು ಏನಾದರೂ ಬಂದರೆ ಅವರಿಗೆ ಉತ್ತಮವಾದ ಸರ್ವಿಸ್ ಮತ್ತು ಒಂದು ಡಿಸ್ಕೌಂಟ್ ರೀತಿಯಲ್ಲಿ ಮಾಡ್ಕೊಡ್ತೀರಾ? ಸರ್ವಿಸಲ್ಲಿ ಡಿಸ್ಕೌಂಟ್ ಕೊಡ್ತಿದ್ದು ಅಂದರೆ ಖಂಡಿತ ಮಾಡ್ಕೊಡ್ತೀರಲ್ಲ. ನೋಡಿದ್ರಲ್ಲ ಬಂಧುಗಳ ವಿಚಾರವನ್ನು ಈ ವಿಡಿಯೋ ನೋಡ್ಕೊಂಡು ಖಂಡಿತ ಯಾರೆಲ್ಲ ಬರ್ತೀರಾ ಈ ಒಂದು ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮತ್ತು ಬ್ರಿಕ್ಸ್ಟೋನ್ ಒಂದು ಶಾಪ್ಗೆ ಅವರು ಉತ್ತಮ ರೀತಿಯಲ್ಲಿ ಸರ್ವಿಸ್ ಮತ್ತೆ ಏನಪ್ಪ ಅಂತಂದರೆ ಡಿಸ್ಕೌಂಟ್ ಪ್ರೈಸನ್ನು ನೀಡ್ತಾರೆ ಅಂತಕ್ಕಂಥ ಅವ್ರ ಬಾಯಲ್ಲಿ ನೀವು ಕೇಳ್ಪಟ್ರಿ. ನಮ್ಮದು ಸುಮಾರು ವರ್ಷಗಳಿಂದ ನಡೀತಾ ಇದೆ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಬ್ರಿಕ್ಸ್ಟೋನ್ ಸೆಲೆಕ್ಟ್ ಅಂತ. ನಾವಿಲ್ಲಿ ಬರೋ ಯಾವುದೇ ಕಸ್ಟಮರ್ಗಳಿಗಾಗಲಿ ಒಳ್ಳೆ ಸರ್ವಿಸ್ ಮತ್ತು ಒಳ್ಳೆ ಬ್ರ್ಯಾಂಡೆಡ್ ಟೈರ್ಗಳನ್ನೇ ಕೊಡ್ತೀವಿ. ಸರ್ ನಮಸ್ತೆ ಸರ್. ಸರ್, ತಮ್ಮಲ್ಲಿ ಯಾವ ರೀತಿ ಸರ್ವಿಸ್ ಕೊಡ್ತೀರಾ ಮತ್ತು ಗ್ರಾಹಕರು ಈ ವಿಡಿಯೋ ನೋಡ್ಕೊಂಡು ಬಂದರೆ ಉತ್ತಮವಾದ ಸರ್ವಿಸ್ ಕೊಡ್ತೀರಲ್ವಾ? ಮತ್ತು ತಮ್ಮಲ್ಲಿ ಇರ್ತಕ್ಕಂಥ ಬ್ರಾಂಡ್ ಟೈರ್ಗಳ ಬಗ್ಗೆ ತಮ್ಮ ವಿಚಾರಗಳನ್ನು ತಿಳಿಸ್ಕೊಡಿ ಸರ್ ದಯವಿಟ್ಟು. ಖಂಡಿತ. ಎಲ್ಲರಿಗೂ ನಮಸ್ಕಾರ. ನಾನು ಖಾನ್ ಅಂತ ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ಸಲ್ಲಿ ಮ್ಯಾನೇಜರ್ ಇನ್ ಸೇಲ್ಸ್ ಆ್ಯಂಡ್ ಅಕೌಂಟ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮದು ಬ್ರಿಡ್ಜ್ಸ್ಟೋನಲ್ಲಿ ನಮ್ಮದು ಮೇಜರ್ ಸೆಗ್ಮೆಂಟ್ ಆಗಿ ನಾವು ಟೈರ್ ಸೇಲ್ಸ್ ಆ್ಯಂಡ್ ಸರ್ವಿಸಸಲ್ಲಿ ಇದ್ದೀವಿ. ಸೊ ಹಾಗಾಗಿ ವೆರಿ ಬೆಸ್ಟ್ ಆ್ಯಂಡ್ ಚೀಪ್ ರೇಟ್ಸಲ್ಲಿ ಪಾಸಿಬಲ್ ಪ್ರೈಸಸಲ್ಲಿ ನಾವು ಡಿಸ್ಕೌಂಟ್ ರೇಟ್ಸಲ್ಲಿ ಸೇಲ್ಸ್ ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಸ್ಗಳಿಗೆ ಪ್ರೀಮಿಯಂ ಕಾರ್ಸ್ ಇರಲಿ, ಲಕ್ಸುರಿ ಕಾರ್ಸ್ ಇರಲಿ, ಸ್ಪೋರ್ಟ್ಸ್ ಕಾರ್ಸ್ ಇರಲಿ, ಇಂಡಿಯನ್ ಮೇಡ್ ಕಾರ್ಸ್ ಇರಲಿ, ಎಲ್ಲ ಕಾರ್ಗಳಿಗೂ ನಮ್ಮ ಹತ್ರ ಬ್ರಿಸ್ಟೋನಲ್ಲಿ ಇರೋ ಸೆಗ್ಮೆಂಟು ಎಲ್ಲದರಲ್ಲಿ ಡ್ಯೂಲರು, ಪೊಟೆನ್ಸಾ, ಟುರಾನ್ಸಾ, ಅಲೆನ್ಸಾ, ಸ್ಟರ್ಡು, ಇಂಡಿಯನ್ ಮೇಡ್ ಕಾರ್ಸ್ಗಳಿಗೆ ಬೇಕಾಗಿರೋ ಎಲ್ಲ ಟೈರ್ಸು ನಾವು ಕೊಡ್ತೀವಿ ಸರ್. ಈಗ ಈ ವಿಡಿಯೋ ನೋಡ್ಕೊಂಡು ಏನಾದ್ರು ಬಂದು ತಮ್ಮಲ್ಲಿ ಇರ್ತಕ್ಕಂಥ ಬ್ರಾಂಡ್ ಟೈರ್ಗೆ ಕಸ್ಟಮರ್ಗೆ ಯಾವ ರೀತಿ ಸರ್ವಿಸ್ ಕೊಡ್ತೀರಿ? ಈಗ ವಿಡಿಯೋ ನೋಡ್ಕೊಂಡು ನೀವು ಬಂದರು ಅಲ್ವಾ, ವಿಡಿಯೋ ನೋಡ್ಕೊಂಡು ಬಂದಾಗ ಸರ್ ವಿಡಿಯೋ ನೋಡಿದ್ವಿ, ಕಾರ್ ಸರ್ವಿಸ್ ಡಿಸ್ಕೌಂಟ್ ಕೊಡಿ, ಮಾಡ್ಕೊಡ್ತೀರಾ? ಖಂಡಿತವಾಗಿ ಮಾಡ್ಕೊಡ್ತೀವಿ ಸರ್. ಅಲೈನ್ಮೆಂಟ್ ಅಸೈನ್ಮೆಂಟ್ ಮಾಡ್ತೀವಿ ಕೂಡ ಅಂತ ಹೇಳಿದ್ರಿ, ಹೌದಲ್ವಾ? ಹಾಗೆ ಕೂಡ ಮತ್ತೆ ಇನ್ನೊಂದು ಏನು ಮಾಡ್ತಾರೆ, ಬ್ಯಾಟ್ರಿ ಕೂಡ ಇದೆ ಅಂತಕ್ಕಂಥ ವಿಚಾರ. ನಮ್ಮ ಹತ್ರ ಬ್ಯಾಟ್ರಿ ಇದೆ, 2 ವೀಲರ್ ಟೈರ್ಸ್ ಇದೆ, ಕಾರ್ ಟೈರ್ಸ್ ಇದೆ. ಆಮೇಲೆ ಕಾರ್ ಟೈರ್ಸಲ್ಲಿ ಅದು ರೇಂಜಸಲ್ಲಿ ಇರುತ್ತೆ. ಪ್ರೀಮಿಯಮ್ಸ್ ಇರಲಿ, ಲಕ್ಸುರಿ ಕಾರ್ಸ್ ಇರಲಿ, ಸ್ಪೋರ್ಟ್ಸ್ ಕಾರ್ಸ್ ಇರಲಿ, ಇಂಡಿಯನ್ ಮೇಡ್ ಕಾರ್ಸು, ಯೆಲ್ಲೋ ಬೋರ್ಡ್ ಕಾರ್ಸ್ ಎಲ್ಲ ಇರಲಿ ಮಾಡಿಕೊಡ್ತೀವಿ. ಸೊ ಹಂಗಾಗಿ ಕೆಲವು ಸಲ ನಮ್ಮ ಹತ್ರ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ 4 ಟೈರ್ ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ಸರ್ವಿಸ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಫ್ರೀ ಫಿಟ್ಟಿಂಗ್, ಅಲೈನ್ಮೆಂಟ್, ಬ್ಯಾಲೆನ್ಸಿಂಗ್ ಎಲ್ಲ ನಾವು ಫ್ರೀಯಾಗಿ ಮಾಡಿಕೊಡ್ತೀವಿ. ಕೆಲವು ಗಾಡಿಗಳಿಗೆ ನಾವು ಸರ್ವಿಸಸ್ಸು ಆಫರ್ ಮಾಡ್ತೀವಿ, ಅದು ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ಸಲ್ಲಿ ಮಾಡ್ತೀವಿ. ಬರೀ ಸರ್ವಿಸ್ಗೆ ಬರ್ತಾರೆ ಕಾರ್ಸು, ನಾಟ್ ಓನ್ಲಿ ಫಾರ್ ಟೈರ್ ಪರ್ಚೇಸ್ಗೆ ಬರ್ತಾರೆ, ಟೈರ್ ತೊಗೊಳ್ಳೋಕ್ಕೆ ಅಂತ ಬರೋಲ್ಲ. ಬರೀ ಸರ್ವಿಸ್ಗೂ ಬಂದರೂ ಕೂಡ ನಾವು ರೆಗ್ಯುಲರ್ ಆಗಿ ಅವ್ರಿಗೆ ಒಳ್ಳೆ ರೇಟಲ್ಲೇ ನಾವು ಸರ್ವಿಸ್ ಮಾಡಿಕೊಡ್ತೀವಿ ಸರ್. ಅದೇ ಸರ್ವಿಸಸ್ ವೆನ್ ಕಂಪೇರ್ ಟು ಕಂಪನಿಗೆ, ಅದೇ ಸೆಗ್ಮೆಂಟ್ ಕಂಪನಿಗೆ ಹೋದರೆ ಅವ್ರಿಗೆ ₹1000 ಚಾರ್ಜಸ್ ಬರುತ್ತೆ. ನಮ್ಮ ಹತ್ರ ಆ ಥರ ಇಲ್ಲ ಸರ್. ಬೆಸ್ಟ್ ಪ್ರೈಸಸಲ್ಲಿ ಮಾಡ್ತೀವಿ. ಆಮೇಲೆ ಮಶ್ರೂಮ್ ಪಂಚರ್ ಸರ್ವಿಸ್ ಇರಲಿ, ಅಥವಾ ರೋಡ್ ಸೈಡಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು, ಟೈರ್ ಪಂಚರ್ ಸರ್ವಿಸ್ ಇರಲಿ, ಜಂಪ್ ಸ್ಟಾರ್ಟ್ ಸರ್ವಿಸ್ ಇರಲಿ, ಹಾಗಿರಲಿ. 2 ವೀಲರ್ದು ನಮ್ಮದು ಸೆಗ್ಮೆಂಟ್ ಇದೆ. ಸ್ಪೋರ್ಟ್ಸ್ ವೆಹಿಕಲ್ಸ್ ಇರಲಿ, ಇಂಡಿಯನ್ ವೆಹಿಕಲ್ಸ್ ಇರಲಿ, ಎಲ್ಲರಿಗೂ ನಮ್ಮ ಹತ್ರ ಟೈರ್ಸ್ ಅವೈಲೇಬಲ್ ಇದೆ. ಎಲ್ಲ ಗಾಡಿಗಳಿಗೂ ಇದೆ, ಇಲ್ಲ ಅಂತ ಇಲ್ಲ, ಎಲ್ಲ ಗಾಡಿಗಳಿಗೂ ಸಿಗುತ್ತೆ. ಓಕೆ. ತಮ್ಮಲ್ಲಿ ಸರ್ ಪಿಕಪ್ ಆ್ಯಂಡ್ ಡ್ರಾಪ್ ಇದೆ ಸರ್ ಇಲ್ಲಿ? ಪಿಕಪ್ ಡ್ರಾಪ್ ಇನ್ ದ ಸೆನ್ಸ್ ನೋಡಿ, ಸರ್ವಿಸ್ ಕೊಡ್ತೀವಿ, ಆನ್ ಸ್ಪಾಟ್ ಸರ್ವಿಸ್ ಕೊಡ್ತೀವಿ, ಆನ್ ಸೈಟ್ ಸರ್ವಿಸ್ ಕೊಡ್ತೀವಿ. ಹೆಂಗೆ ಇವಾಗ ಕಾರ್ನಲ್ಲಿ ಏನಾದರೂ ಬ್ರೇಕ್ ಡೌನ್ ಆಯಿತು, ಜಂಪ್ ಸ್ಟಾರ್ಟ್ ಪ್ರಾಬ್ಲಮ್ ಇದೆ, ಬ್ಯಾಟ್ರಿ ಇಶ್ಯೂಸ್ ಆಯಿತು ಅಂದರೆ ಬ್ಯಾಟ್ರಿ ಸೇಲ್ ಮಾಡೋದಿರಲಿ, ನಾವು ಅಲ್ಲಿಗೆ ಹೋಗಿ ಬ್ಯಾಟ್ರಿ ಫಿಟ್ಟಿಂಗ್ ಮಾಡೋದಿರಲಿ, ಪಂಚರ್ ಪ್ರಾಬ್ಲಮ್ ಇರಲಿ, ಇವಾಗ ಕಸ್ಟಮರ್ಸ್ ಬರೋಕ್ಕಾಗಲ್ಲ. ಕೆಲವು ಸಲ ಸಿಚುವೇಶನ್ಸಲ್ಲಿ ಏನಾಗುತ್ತೆ, ಅವ್ರು ಟ್ರಾಫಿಕಲ್ಲಿ ಅವ್ರು ಸ್ಟ್ರಕ್ ಆಗಿರ್ತಾರೆ. ಸೊ ಹಂಗಾಗಿ ಅವರು ಗಾಡಿ ತೊಗೊಂಡು ಬರೋದು ಸಾಧ್ಯತೆಗಳು ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ನಮ್ಮ ಫೀಲ್ಡ್ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ, ಸರ್ವಿಸ್ ಎಕ್ಸಿಕ್ಯೂಟಿವ್ಸ್, ಅಂಥವ್ರನ್ನ ಕಳಿಸ್ಬಿಟ್ಟು ಆ ಪ್ರಾಬ್ಲಮ್ಗಳಿಗೆ ನಾವು ಸಾಲ್ವ್ ಮಾಡಿಬಿಟ್ಟು ಎಲ್ಲ ಗ್ರಾಹಕರಿಗೂ ಹೇಳ್ಕೊಳ್ಳೋದು ಏನಂದರೆ, ಬ್ರಿಸ್ಟೋನು ನಮ್ಮ ಮೇಜರ್ ಆಗಿದೆ. ಅದರ ಜೊತೆ ನಮ್ಮದು JK ಇದೆ, ಅಪೋಲೋ ಇದೆ, C8 ಇದೆ, ಯೋಕೋಹಾಮಾ ಇದೆ, ಕಾಂಟಿನೆಂಟಲ್ ಇದೆ, ಮಿಚ್ಲಿನ್ ಇದೆ, ಪಿರೇಲಿ ಇದೆ, ಗುಡಿಯರ್ ಇದೆ. ತಮಗೆ ಯಾವ ಬ್ರ್ಯಾಂಡ್ಸಲ್ಲಿ ಬೇಕಾಗಿದೆ ಆ ಎಲ್ಲ ಬ್ರ್ಯಾಂಡ್ಸಲ್ಲೂ ನಾವು ಸರ್ವಿಸ್ ಕೊಡೋಕ್ಕೆ ಇದ್ದೀವಿ. ಅವೆಲ್ಲ ಸ್ಟಾಕ್ಸು ಅವೈಲೇಬಲ್ ಇದೆ. ಹಾಗಾಗಿ ತಮಗೆ ಯಾವ ರೇಂಜಲ್ಲಿ ನಿಮ್ಮದು ಕಾರ್ಸ್ ಇರುತ್ತೋ ಆ ಥರ ತಕ್ಕಕ್ಕಾಗಿ ನಾವು 12 ಇಂಚಿಂದ ಹಿಡಿದು 21 ಇಂಚು 22 ಇಂಚದು ಸೆಗ್ಮೆಂಟಲ್ಲಿ ಹೋದರೂ ಕೂಡ ಆ ಟೈರ್ಸು ಅವೈಲೇಬಲ್ ಇದೆ, ಸರ್ವಿಸು ಇದೆ. ಬೋಟ್ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗು ಇದೆ, ಇಂಪೋರ್ಟೆಡು ಬ್ರ್ಯಾಂಡ್ಸ್ ಲೈಕ್ ಮಿಚ್ಲಿನ್ ಆ್ಯಂಡ್ ಪಿರೇಲಿ, ಅದು ಕೂಡ ಬೇಕಾಗಿದ್ದರೆ ನಿಮಗೆ ಪ್ರೀಮಿಯಂ ಕಾರ್ಸ್ ಇರುತ್ತೆ, ಸ್ಪೋರ್ಟ್ಸ್ ಕಾರ್ಸ್ ಇರುತ್ತೆ, ಲಕ್ಸುರಿ ಕಾರ್ಸ್ ಇರುತ್ತೆ. ಈ ಎಲ್ಲ ಕಾರ್ಸ್ಗಳಿಗೂ ಕೂಡ ನಾವು ಟೈರ್ಸು ಸೇಲ್ಸ್ ಆ್ಯಂಡ್ ಸರ್ವಿಸು ಮಾಡ್ತಾಯಿದ್ದೀವಿ. ಸೊ ಹಂಗಾಗಿ ತಾವು ನಿಮ್ಮದು ಏನು ರಿಕ್ವೈರ್ಮೆಂಟ್ ಇದ್ದರೆ ನಮಗೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಹತ್ತಿರ ಇದ್ದರೆ ನಾವು ಆನ್ ಸೈಟ್ ಸರ್ವಿಸು ಕೊಡ್ತೀವಿ. ಇನ್ ಕೇಸು ತಾವೇ ತಮ್ಮ ಕಾರ್ ತೊಗೊಂಡು ಬಂದರೆ ಇಲ್ಲೇ ಬೇಕಂದರೆ ಟೈರ್ ಫಿಟ್ಮೆಂಟ್ ಇರಲಿ, ಸರ್ವಿಸ್ ಇರಲಿ, ವೀಲ್ ಬ್ಯಾಲೆನ್ಸಿಂಗ್, ಅಲೈನ್ಮೆಂಟ್ ಇರಲಿ, ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಾವು ಮಾಡಿಕೊಡೋಕ್ಕೆ ಇದ್ದೀವಿ ಸರ್. 175 65 14 ಅದಕ್ಕಿಂತ ಒಂದು ಸೇಲ್ ದೊಡ್ಡದು. ಎಲ್ಲರೂ ಸಲ ಹಾಕೊಳ್ಳಿ. ಯಾವ ಬ್ರ್ಯಾಂಡಲ್ಲಿ ಹೋಗೋಕ್ಕೆ ಪ್ರಯತ್ನ ಮಾಡ್ತೀರಿ ನೀವು?
ಬ್ರಿಸ್ಟೋನ್ ಚೆನ್ನಾಗಿದೆ, ಜೆಕೆ ಚೆನ್ನಾಗಿದೆ. ಬ್ರಿಸ್ಟೋನ್ ಚೆನ್ನಾಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜೆಕೆಗೆ 2 ವರ್ಷ ಕಲ್ಲೇಟ್ ಗ್ಯಾರಂಟಿ, ಬ್ರಿಸ್ಟೋನ್ಗೆ 3 ವರ್ಷ ಕಲ್ಲೇಟ್ ಗ್ಯಾರಂಟಿ. ಜೆಕೆ 60ರಿಂದ 80,000 ಕಿಲೋಮೀಟರ್ ಓಡಿಸಿರೋದು. ಅಥವಾ ನಿಮ್ಮಲ್ಲಿ ಯಾವ ರೀತಿ ಸರ್ವಿಸ್ ಮಾಡ್ತೀರಾ ಅಂತಕ್ಕಂಥದ್ದನ್ನ ನಮ್ಮ ಪ್ರೇಕ್ಷಕರಿಗೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ, ತೋರಿಸ್ಕೊಡ್ತೀರಾ? ಇಲ್ಲ ತೋರಿಸಿ. ಸೊ ಮೇಜರಾಗಿ ನಾವು ಬ್ರಿಡ್ಜ್ಸ್ಟೋನ್ ಟೈರ್ ಸೆಗ್ಮೆಂಟಲ್ಲಿ ಇದ್ದೀವಿ. ಸೊ ಬ್ರಿಡ್ಜ್ಸ್ಟೋನ್ ಟೈರ್ಸ್ ನಾವು ಹೋಲ್ಸೇಲ್ ಆ್ಯಂಡ್ ರಿಟೇಲ್ಸಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಬೆಂಗಳೂರಿನಲ್ಲಿ ಇವಾಗ ಬ್ರಿಡ್ಜ್ಸ್ಟೋನ್ ಸೆಗ್ಮೆಂಟಲ್ಲಿ 5ನೇ ಪೊಸಿಷನಲ್ಲಿ ಆಗಿದೆ. ಅಂದರೆ ನೀವು ಹೇಳ್ತಾರ ಉದ್ದೇಶ ಏನಪ್ಪ ಅಂತಂದರೆ ಈ ಟೈರ್ಸ್ ಒಂದು ಇದರಲ್ಲಿ ಕೂಡ ಹೌದು ಪಾಯಿಂಟ್ ವೈಸ್ ನಾವು ಮಾತಾಡ್ತಾ ಹೋದಾಗ ಅಂತಂದರೆ ಕ್ವಾಂಟಿಟಿ ವೈಸ್ ಬ್ರಿಡ್ಜ್ಸ್ಟೋನ್ ಇದು 5ನೇ ಸ್ಥಾನದಲ್ಲಿ ಇದೆ. ನಮ್ಮಲ್ಲಿ ಮೇಜರ್ ಆಗಿ ನಾವು ಬ್ರಿಡ್ಜ್ಸ್ಟೋನ್ ಟೈರ್ ಸೇಲ್ಸ್ ಮಾಡ್ತಾ ಇದ್ದೀವಿ. ಓಕೆ, ಸೇಲ್ಸ್ ಆ್ಯಂಡ್ ಸರ್ವಿಸು ಇದೆ ನಮ್ಮಲ್ಲಿ. ಸರ್ ಮುಂದೆ ಯಾವ ಥರ ಟೈರ್ಗಳಿವೆ ತೋರಿಸ್ತಾ ಹೋಗಿ ಸರ್. ಬ್ರಿಡ್ಜ್ಸ್ಟೋನಲ್ಲಿ ವೆರೈಟಿ ಆಗಿದೆ. ಓಕೆ, ಡ್ಯೂಲರ್ ಇರುತ್ತೆ, ಪೊಟೆನ್ಸಾ ಇರುತ್ತೆ, ಟುರಾನ್ಸಾ ಇರುತ್ತೆ, ಸ್ಟರ್ಡೋ ಇದೆ. ಓಕೆ, ಎಲ್ಲದಕ್ಕೂ ಪ್ರೀಮಿಯಂ ಕಾರ್ಸ್ ಇರಲಿ, ಲಕ್ಸುರಿ ಕಾರ್ಸ್ ಇರಲಿ, ಸ್ಪೋರ್ಟ್ಸ್ ಕಾರ್ಸ್ ಇರಲಿ, ಆಮೇಲೆ ಇಂಡಿಯನ್ ಮೇಕ್ ಕಾರ್ಸ್ ಇರಲಿ, ಎಲ್ಲ ಬ್ರ್ಯಾಂಡ್ಸ್ಗೂ ಎಲ್ಲ ಕಾರ್ಸ್ಗಳಿಗೂ ಇಂಪೋರ್ಟೆಡ್ ಕಾರ್ಸ್ ಇದ್ರೂ ಕೂಡ ನಮ್ಮ ಹತ್ರ ಟೈರ್ಸು ಸಿಗುತ್ತೆ ಅವೈಲೇಬಲ್. ವೆರಿ ಗುಡ್ ಸರ್, ಬನ್ನಿ ಸರ್ ಹಾಗೆ ನೋಡೋಣ ನಿಮ್ಮಲ್ಲಿ ಯಾವ ಥರದ ಸ್ಟಾಕ್ ಇದೆ ಅಂತಕ್ಕಂಥದ್ದನ್ನ ನೋಡ್ತಗೋಣ. ಒಳಗಡೆ ಸ್ಟಾಕಲ್ಲಿ ಮೇಜರ್ ಆಗಿ ನಮ್ಮದು ಬ್ರಿಡ್ಜ್ಸ್ಟೋನ್ ಇದೆ. ಓಕೆ, ಅದರ ಜೊತೆ ತಾವಿಲ್ಲಿ ನೋಡ್ಬೋದು ಬ್ರಿಡ್ಜ್ಸ್ಟೋನ್ ಸೆಗ್ಮೆಂಟ್ ಇದೆ, ಆಮೇಲೆ ಫೈರ್ ಸ್ಟೋನ್ ಸೆಗ್ಮೆಂಟ್ ಇದೆ, C8 ಸೆಗ್ಮೆಂಟ್ ಇದೆ. ಈ ಕಡೆ ತಾವು ಬಂದಾಗ ಬ್ರಿಡ್ಜ್ಸ್ಟೋನ್ ಪ್ರೀಮಿಯಂ ಕ್ಯಾಟಗರಿ ಟೈರ್ ಸಿಗುತ್ತೆ ಪ್ರೀಮಿಯಂ ರೇಂಜ್ ಕಾರ್ಸ್ಗಳಿಗೆ. ಆಮೇಲೆ ಈ ಕಡೆ ನೀವು ನೋಡ್ಬೋದು JK ಟೈರ್ಸ್ ಸ್ಟಾಕ್ ಇದೆ, ಗುಡ್ಡಿಯರ್ ಇದೆ, ಯೋಕೋಹಾಮಾ ಇದೆ. ಇದು ಇಂಡಿಯನ್ ಮೇಕ್ ಕಾರ್ಸ್ಗಳಿಗೆ ಈ ಸೆಗ್ಮೆಂಟಲ್ಲಿ ಇದೆ. ಆಮೇಲೆ ಅಪೋಲೋ ಕೂಡ ಇದೆ, ಮಿನಿ ಹೆವಿ ವೆಹಿಕಲ್ಸ್ಗೂ ಇದೆ, ಆಮೇಲೆ HMVಗೂ ಇದೆ, ಜೊತೆಗೆ ನಾರ್ಮಲ್ ಕಾರ್ಸು ಯೆಲ್ಲೋ ಬೋರ್ಡ್ ಸೆಗ್ಮೆಂಟ್ವ್ರಿಗೂ ಇದೆ. ಅದರ ಜೊತೆ ನಾವು ಸ್ಪೋರ್ಟ್ಸ್ ಬೈಕ್ಸ್ ಇರಲಿ, ಇಂಡಿಯನ್ ಬೈಕ್ಸ್ ಇರಲಿ, ಪ್ರೀಮಿಯಂ ಬೈಕ್ಸ್ ಇರಲಿ, ಎಲ್ಲದಕ್ಕೂ ಬೈಕ್ ಸೆಗ್ಮೆಂಟ್ದು ಟೈರ್ಸ್ ಇದೆ ನಮ್ಮ ಹತ್ರ. ಎಲ್ಲ ಬ್ರ್ಯಾಂಡ್ಸಲ್ಲಿದೆ. ರೈಸ್ ಇದೆ, ಅಪೋಲೋ ಇದೆ, ಮಿಚಲಿನ್ ಇದೆ, TVS ಇದೆ, C8 ಇದೆ. ಇಂಥ ಎಲ್ಲ ಬ್ರ್ಯಾಂಡ್ಸು ಮಾಡ್ತಾಯಿದ್ದೀವಿ. ಇಂಡಿಯನ್ ಸೆಗ್ಮೆಂಟು ಟೈರ್ಸಲ್ಲಿ ನಾವು JKನೂ ಮಾಡ್ತಾಯಿದ್ದೀವಿ. 2 ವೀಲರ್ಸಲ್ಲಿ ಸ್ಕೂಟರ್ಗಳಿಗೂ ಟೈರ್ಸ್ ಇದೆ, ವೆರೈಟಿ ಆಫ್ ರೇಂಜಸಲ್ಲಿದೆ. TVS ಇದೆ, C8 ಇದೆ, JK ಇದೆ, ಆಮೇಲೆ ಅಪೋಲೋ ಇದೆ, ರೈಸ್ ಇದೆ, ಮಿಚಲಿನ್ ಇದೆ. ಎಲ್ಲ ಇಂಡಿಯನ್ ಸ್ಕೂಟರ್ಸ್ಗೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಬರೋದು ಎಲ್ಲ ಟೈರ್ಸ್ಗಳು ನಮ್ಮ ಹತ್ರ ಅವೈಲೇಬಲ್ ಆಗಿದೆ. ಸೊ ಈ ಕಡೆ ಬಂದು ನಮ್ಮದು ಟೈರ್ ಚೇಂಜಿಂಗ್ ಪೊಸಿಷನ್ ಇರೋದು. ಇಲ್ಲಿ ನಾವು ಟೈರ್ ಚೇಂಜ್ ಮಾಡ್ತೀವಿ. ಟೈರ್ ಬಿಚ್ಚಿದ ಮೇಲೆ ಅದಾದಮೇಲೆ ಇಲ್ಲಿ ವೀಲ್ ಬ್ಯಾಲೆನ್ಸಿಂಗ್ ಅಂತ ಇರುತ್ತೆ. ಇದು ಆಟೋಮೆಟಿಕ್ ಸೆನ್ಸರ್ ಇರೋ ಮೆಷಿನ್ನು. ಇಲ್ಲಿ ನಮಗೆ ಫೈಂಡ್ ಔಟ್ ಆಗುತ್ತೆ ನಮ್ಮದೇನಿದೆ ಅಂತ. ವೀಲ್ ಬ್ಯಾಲೆನ್ಸಿಂಗ್ ನಾವು ಸರಿಯಾಗಿ ಮಾಡಿಕೊಡ್ತೀವಿ. ಇದಾದಮೇಲೆ ಫೈನಲ್ ಪೊಸಿಷನ್ ಬಂದು ಇಲ್ಲಿ ವೀಲ್ ಅಲೈನ್ಮೆಂಟ್ ಅಂತ ಬರುತ್ತೆ. ಇಲ್ಲಿ ಬಂದು ನಾವು ಎಲ್ಲ ಕಾರ್ಸ್ಗಳಿಗೆ, ನಾಟ್ ಓನ್ಲಿ ಇಂಡಿಯನ್ ಮೇಡು, ಎಲ್ಲ ಇಂಪೋರ್ಟೆಡ್ ಕಾರ್ಸ್ ಇದ್ದರೂ ಕೂಡ ನಾವು ವೀಲ್ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಅಂತೀವಲ್ಲ, ಅಲೈನ್ಮೆಂಟ್ ಪೊಸಿಷನ್ ಇದು ಫೈನಲ್ ಆಗಿ ಬರುತ್ತೆ. ಹಂಟರ್ ಮೆಷಿನಿಂದ ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ಫುಲ್ಲಿ ಸೆನ್ಸರ್ಡು, ಫುಲ್ಲಿ ಆಟೋಮೆಟಿಕ್ ಆಗಿರುತ್ತೆ. ಸೊ ಹಂಗಾಗಿ ನಾವೇನು ಪ್ರಾಬ್ಲಮ್ಸ್ ಬಂದರೂ ಕೂಡ ಇಮಿಡಿಯೇಟಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಆ ತೊಂದರೆನೂ ನಾವು ಹುಡುಕ್ಬಿಟ್ಟು ನಾವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಡ್ಬೋದು. ಖಂಡಿತ ಸರ್, ಅದು ಅಲ್ಲಿರ್ತಕ್ಕಂಥ ಮೆಷನ್ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ಗ್ರಾಹಕರಿಗೆ. ಬನ್ನಿ ಬಂತಿರುತ್ತೆ. ಅದಾ ಸೊ ಈ ಸೆನ್ಸರ್ಸ್ ಇರುತ್ತೆ. ಈ ಸೆನ್ಸರ್ಸು ವೀಲ್ಗೆ ಫಿಟ್ ಮಾಡ್ತೀವಿ ನಾವು. ಈ ಸೆನ್ಸರ್ಸ್ನ ವೀಲ್ಗೆ ಫಿಟ್ ಮಾಡ್ತೀವಿ. ವೀಲ್ಗೆ ಫಿಟ್ ಮಾಡಿದ್ಮೇಲೆ ಆ ಸೆಗ್ಮೆಂಟಲ್ಲಿ ಏನು ಮಾಡ್ತೀವಿ, ಇಲ್ಲಿ ಕಂಪ್ಯೂಟ್ರಲ್ಲಿ ನಾವು ಹಾಕ್ತೀವಿ. ಇಲ್ಲಿ ಯಾವ ಕಾರ್ ಅಂತ ಹಾಕ್ತೀವಿ. ಕಾರ್ ಹಾಕಿದ್ಮೇಲೆ ಇಲ್ಲಿ ರೇಂಜ್ ಆಫ್ ಕಾರ್ಸು ಬೋತ್ ಇಂಡಿಯನ್ ಬೇಡ್ ಇರುತ್ತೆ, ಇಂಪೋರ್ಟೆಡು ಇರುತ್ತೆ, ಆಮೇಲೆ ಇಂಪೋರ್ಟ್ ವಯಾ ಇಂಡಿಯನ್ ಪ್ರೊಡಕ್ಷನ್ ಇರುತ್ತೆ. ಸೊ ಹಂಗಾಗಿ ಎಲ್ಲ ಬಂದರೂ ಮೋರ್ ದ್ಯಾನ್ 1000 ಸೆಗ್ಮೆಂಟ್ ಆಫ್ ಕಾರ್ಸು ವಿತ್ ಏಜ್ ವೈಸ್ ಬಿಲೋ 2005, 19 ಮಾಡಲ್ಲು, 90ಸಲ್ಲಿ ಇರೋದು, 2000ನಲ್ಲಿರೋದು, 2010ನಲ್ಲಿರೋದು, 2020ಸಲ್ಲಿರೋದು, ಲೇಟೆಸ್ಟು ಇನ್ವೆಂಟ್ರಿ ಕಾರ್ಸ್ ಇದ್ದರೂ ಕೂಡ ಮಾಡ್ತೀವಿ. ಅದರ ಜೊತೆ ಸ್ಪೋರ್ಟ್ಸ್ ಕಾರ್ಸ್ ಇರಲಿ, ಪ್ರೀಮಿಯಂ ಕಾರ್ಸ್ ಇರಲಿ, ಲಕ್ಸುರಿ ಕಾರ್ಸ್ ಇರಲಿ, ಇದೆಲ್ಲದರಲ್ಲೂ ಇದರಲ್ಲಿ ಬರುತ್ತೆ. ನೀವು ನೋಡ್ಕೋಬೋದು. ಕೆಲವು ಕಾರ್ದು ಹೆಸರು ನಾವು ನೋಡೋದು ಇಲ್ಲ, ಆದರೂ ಇಲ್ಲಿ ಬಂದಿರುತ್ತೆ. ಅಂಥವು ಕಾರ್ಗಳು ಕೂಡ ಬಂದರೂ ನಮ್ಮ ಹತ್ರ ಸೆಗ್ಮೆಂಟ್ ಇದೆ, ನಾವು ಸರ್ವಿಸ್ ಮಾಡ್ಬೋದು.